ರಾಜ್ಯದಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ ಮಾಡಲಿಕ್ಕೆ ವಿರೋಧ ವ್ಯಕ್ತವಾಗಿದ್ದು ಬಯಲುಸೀಮೆ ಉತ್ತರ ಕರ್ನಾಟಕದ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿಗೆ ಅಂತಾರಾಷ್ಟ್ರೀಯ ಎರಡನೇ ವಿಮಾನ ನಿಲ್ದಾಣವನ್ನ ತರೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಗ್ತಿರೋ ಅಪ್ಡೇಟ್ಸ್ ಕನಕಪುರ ನೆಲಮಂಗಲದಲ್ಲಿ ಏರ್ಪೋರ್ಟ್ ಸ್ಥಾಪನೆಯಾಗಬೇಕು ಅಥವಾ ಏರ್ಪೋರ್ಟ್ ಬರಬೇಕು ಅನ್ನೋ ವಿಚಾರಕ್ಕೆ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದೆ. ಬಯಲುಸೀಮೆ ಉತ್ತರ ಕರ್ನಾಟಕದ ಶಾಸಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ನಿರ್ಮಾಣಕ್ಕೆ ಪಟ್ಟು ಹಿಡಿದಿದ್ದಾರಂತೆ. ಮೊದಲಿಗೆ ಹೆಚ್ಚು ಶಾಸಕರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಮಾಡೋದಾದ್ರೆ ಅಲ್ಲಿ ಮಾಡಿ, ಕನಕಪುರದಲ್ಲೂ ಬೇಡ, ನೆಲಮಂಗಲದಲ್ಲೂ ಬೇಡ ಅಂತ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರ ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೆದಿದ್ದಾರೆ. ಏರ್ಪೋರ್ಟ್ ವಿಚಾರ ಶಿರಾದಲ್ಲಿ ಎರಡನೇ ಏರ್ಪೋರ್ಟ್ ಅನ್ನ ಮಾಡಿ ಅಂತ ಹೇಳಿ ಪತ್ರ ಮುಖೇನ ಮನವಿ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡಬಹುದು ಎರಡನೇ ಏರ್ಪೋರ್ಟ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ವಿಚಾರ. ಸೊ ಒಂದ್ ಕಡೆ ನೆಲಮಂಗಲ, ಕೊಳ್ಳೇಗಾಲ ಈ ಭಾಗದಲ್ಲಿ, ಈ ಕುಣಿಗಲ್ ಭಾಗ ಇಲ್ಲಿ ಪ್ಲೇಸ್ ನೋಡ್ಕೊಂಡು ಬಂದಿದ್ದೀವಿ ಅಂತ, ಇನ್ನೊಂದು ಕಡೆ ಆ ಜಾಗದಲ್ಲಿ ಬೇಡ, ಮಾಡೋದಾದ್ರೆ ಶಿರಾದಲ್ಲಿ ಮಾಡಿ ಅಂತ ಹೇಳಿ ಪತ್ರ ಕೂಡ ಬರೆದಿದ್ದಾರೆ. ನವದೆಹಲಿ ಪ್ರತಿನಿಧಿ ಟಿವಿ ಜಯಚಂದ್ರ ನೇತೃತ್ವದಲ್ಲಿ ಮನವಿ ಮಾಡಲಾಗಿದೆ. ಎರಡನೇ ಏರ್ಪೋರ್ಟ್ ವಿಚಾರ ಬಯಲುಸೀಮೆ ಉತ್ತರ ಕರ್ನಾಟಕ ಭಾಗಕ್ಕೆ ಅನುಕೂಲ ಆಗೋ ತರ ಏರ್ಪೋರ್ಟ್ ರಚನೆ ಆದ್ರೆ ಒಳ್ಳೇದು. ಹಾಗಾಗಿ ಶಿರಾದಲ್ಲಿ ಮಾಡಲಿ. ತುಮಕೂರಿನ ಶಿರಾದಲ್ಲಿ ಬೃಹತ್ ಚೆನ್ನೈ ಮುಂಬೈ ಹೆದ್ದಾರಿ ಇದೆ, ಸೊ ಅಲ್ಲಿ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಜಯಚಂದ್ರ ನೇತೃತ್ವದಲ್ಲಿ ಮನವಿಯನ್ನ ಮಾಡಿದ್ದಾರೆ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಅವರನ್ನ ಮೀಟ್ ಮಾಡೋಕ್ಕಾಗಲಿಲ್ಲ, ಟೈಮ್ ಕೊಟ್ಟರು ಕೂಡ ಆಗಲಿಲ್ಲ. ಈಗ ಪಾರ್ಲಿಮೆಂಟ್ ಮುಗಿದಿರೋದ್ರಿಂದ ಈಗ ನಾನು ಕೂಡ ಹೋಗಿ ನೋಡೋದಿಲ್ಲ. ಇದು ಅನೇಕ ರೀತಿಯಾದಂಥ ಅಡ್ವಾಂಟೇಜಸ್ ಇದೆ. ಒಂದು ಇವತ್ತು ನಾವೊಂದು ಗಮನದಲ್ಲಿ ಇಟ್ಕೋಬೇಕು ಅಂದರೆ, ತ್ಯಾಗರಾಜನ್ ಅಂತಕ್ಕಂಥ ಒಬ್ಬ PWSSP ತಜ್ಞರನ್ನ ನಾವಿದ್ದಾಗ ಮೇಲೆ ಅವ್ರನ್ನ ಅಪಾಯಿಂಟ್ ಮಾಡಿದ್ವಿ. ಬೆಂಗಳೂರಿನ ಭವಿಷ್ಯ ಏನಾಗ್ತದೆ ಅಂತಕ್ಕಂಥದ್ದನ್ನ ಅದಕ್ಕೆ ಒಂದು ವರದಿ ಕೊಡಿ ಅಂತೇಳಿ ಅವ್ರು ವರದಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲದೂ ಕೂಡ ಕ್ಯಾಲ್ಕುಲೇಟ್ ಮಾಡಿ 2050ಕ್ಕೆ ಬೆಂಗಳೂರಿನ ಜನಸಂಖ್ಯೆ 3,85,00,000 ಆಗ್ತದೆ. ಮಾಹಿತಿ ತಂತ್ರಜ್ಞಾನಕ್ಕೆ ಹೆಚ್ಚು ವ್ಯಾಪಕವಾಗಿ ಬೆಳೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಗ ಶಿರಾ ಒಂದು ಹೆಬ್ಬಾಗಿಲಾಗ್ತದೆ ಬೆಂಗಳೂರಿಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೂಡ ಈಗ ಒಂದು ಟೈಮ್ ತಗೊಂಡಿದ್ದೇನೆ. ಪಾರ್ಲಿಮೆಂಟ್ ಅಲ್ಲಿ ಸಿವಿಲ್ ಏವಿಯೇಷನ್ ಮಿನಿಸ್ಟರ್ ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ಳೋಣ. ಪ್ರತಿನಿಧಿ ಬಸವರಾಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ, ಎರಡನೇ ವಿಮಾನ ನಿಲ್ದಾಣಕ್ಕೆ ಪ್ಲಾನ್ ಮಾಡಿದ್ದು, ವಿಮಾನ ನಿಲ್ದಾಣ ಕನಕಪುರ ಭಾಗ ಅಥವಾ ನೆಲಮಂಗಲ ಭಾಗದಲ್ಲಿ ಮಾಡಬೇಕು ಅಂತ ಹೇಳಿ ಪ್ಲೇಸ್ ಕೂಡ ನೋಡಿದ್ರು, ಸರ್ಚ್ ಮಾಡಿದ್ರು ಅಂತ ಹೇಳಿ. ಸೊ ಈಗ ಅದಕ್ಕೆ ಸಾಕಷ್ಟು ಜನ ವಿರೋಧವನ್ನ ವ್ಯಕ್ತಪಡಿಸ್ತಿದ್ದಾರೆ. ಕಾರಣ ಏನು? ಪವಿತ್ರ, ಈಗಾಗಲೇ ಬೆಂಗಳೂರಿನಲ್ಲಿ ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ
ಒಂದು ಸ್ಥಾಪನೆ ಆಗುವಂತ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಸಿದ್ಧತೆ ಕೂಡ ನಡೆದಿರ್ತಕ್ಕಂಥದ್ದು. ಎರಡನೇ ನಿಲ್ದಾಣಕ್ಕಾಗಿ ಸಾಕಷ್ಟು ಒಂದ್ ಕಡೆ ಈಗಾಗಲೇ ತಯಾರಿ ಕೂಡ ನಡೆದಿದೆ. ಅದಕ್ಕೆ ಸ್ಥಳವನ್ನು ಕೂಡ ರಾಜ್ಯ ಸರ್ಕಾರದಿಂದ 3 ಸ್ಥಳವನ್ನು ಕೂಡ ಈಗ ಗುರುತಿಸಿರ್ತಕ್ಕಂಥದ್ದು. ಈಗಾಗಲೇ ದೆಹಲಿಯಿಂದಲೂ ಕೂಡ ವಿಮಾನಯಾನ ಪ್ರಾಧಿಕಾರದ ಒಂದು ಮುಖ್ಯಸ್ಥರು ಕೂಡ ಬಂದು ಅದನ್ನ ಸ್ಥಳ ಪರಿಶೀಲನೆ ಮಾಡೋದಕ್ಕೂ ಕೂಡ ಬಂದಿರತಕ್ಕಂಥದ್ದು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಶಿರಾದಲ್ಲಿ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗ್ಬೇಕು ಅನ್ನುವಂಥದ್ದು ಒಂದಿಷ್ಟು ಶಾಸಕರ ಒತ್ತಾಯ ಕೂಡ ಇರುವಂಥದ್ದು. ಹಾಗಾಗಿ ಪಕ್ಷಾತೀತವಾಗಿ 30ಕ್ಕೂ ಹೆಚ್ಚು ಶಾಸಕರು CM ಸಿದ್ದರಾಮಯ್ಯನವರಿಗೆ ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಶಿರಾದಲ್ಲೇ ಮಾಡಿದ್ರೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಅನ್ನುವಂಥದ್ದನ್ನ ಪ್ರಸ್ತಾಪಿಸಿ ಇದೀಗ ಮನವಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ದೆಹಲಿಯ ಪ್ರತಿನಿಧಿ ಆಗಿರ್ತಕ್ಕಂಥ DB ಜಯಚಂದ್ರ ಅವರ ನೇತೃತ್ವದಲ್ಲಿ ಈ ಒಂದು ಮನವಿಯನ್ನ CM ಸಿದ್ದರಾಮಯ್ಯನವರಿಗೆ ಸಲ್ಲಿಸಿರ್ತಕ್ಕಂಥದ್ದು. ಈಗಾಗಲೇ ಏನು ಕನಕಪುರ ರಸ್ತೆ ಕಡೆ ಒಂದು 2 ಭಾಗ ಮತ್ತೆ ಒಂದು ನೆಲಮಂಗಲ ಒಂದು ಭಾಗದಲ್ಲಿ ಕೂಡ ಈಗ ಗುರುತಿಸಿರ್ತಕ್ಕಂಥದ್ದು. ಆ 3 ಸ್ಥಳಗಳಲ್ಲಿ ಎಲ್ಲಿ ಆದ್ರೆ ಸೂಕ್ತ ಅನ್ನುವಂಥದ್ದನ್ನು ಕೂಡ ಈಗ ಒಂದು ಕೇಂದ್ರದ ತಂಡ ಕೂಡ ಅಧ್ಯಯನ ಕೂಡ ಮಾಡ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ಶಿರಾದಲ್ಲಿ ಆಗ್ಬೇಕು ಅನ್ನುವಂಥದ್ದು TB ಜಯಚಂದ್ರ ಅವರ ಒತ್ತಾಯ ಕೂಡ ಇರ್ತಕ್ಕಂಥದ್ದು. ಈಗಾಗಲೇ ಅವರು ಕೂಡ ಮಾತನಾಡಿರ್ತಕ್ಕಂಥದ್ದು. ಶಿರಾದಲ್ಲಿ ಕೂಡ ಸಾಕಷ್ಟು ಅಲ್ಲಿ ಈ ಒಂದು ವಿಮಾನ ನಿಲ್ದಾಣ ಆದ್ರೆ ಒಂದ್ ಕಡೆ ಎಲ್ಲದಕ್ಕೂ ಕೂಡ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಕೂಡ ಅವ್ರಿಗೂ ಕೂಡ ಸಹಕಾರಿ ಆಗುತ್ತೆ. ಮತ್ತೆ ಹೈವೇ ಕೂಡ ಅಲ್ಲಿ ಹೋಗಿರ್ತಕ್ಕಂಥದ್ದು. ಎಲ್ಲ ರೀತಿಯಲ್ಲೂ ಕೂಡ ಅನುಕೂಲಕರವಾಗಿರ್ತಕ್ಕಂಥ ಸ್ಥಳ ಅಂತಂದ್ರೆ ಅದು ಶಿರಾ. ಹಾಗಾಗಿ ಶಿರಾದಲ್ಲಿ ಈ ಒಂದು ವಿಮಾನ ನಿಲ್ದಾಣ ಮಾಡುವಂತ ತೀರ್ಮಾನವನ್ನ ಸರ್ಕಾರ ಕೈಗೊಳ್ಳಬೇಕು. ನಾನು ಕೂಡ ವಿಮಾನಯಾನ ಸಚಿವರನ್ನ ಹೋಗಿ ಭೇಟಿ ಮಾಡಿ ಕೂಡ ಸಮಯಾವಕಾಶ ಕೇಳಿದ್ದೇನೆ. ಅವ್ರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಮನವಿಯನ್ನು ಕೂಡ ಸಲ್ಲಿಸ್ತೇನೆ ಅನ್ನುವಂಥದ್ದನ್ನು ಕೂಡ TB ಜಯಚಂದ್ರ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಈಗ 30ಕ್ಕೂ ಹೆಚ್ಚು ಶಾಸಕರು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಮತ್ತೆ ಕೇಂದ್ರದಲ್ಲಿ ಕೂಡ ಕೇಂದ್ರ ಸಚಿವರನ್ನು ಕೂಡ ಭೇಟಿ ಮಾಡಿ ಈ ಬಗ್ಗೆ ಮನವಿ ಸಲ್ಲಿಸ್ತೇವೆ, ಶಿರಾದಲ್ಲೇ ಆಗ್ಬೇಕು ಅನ್ನುವಂತ ಒಂದಿಷ್ಟು ಮನವಿಯನ್ನು ಕೂಡ ಈಗ ಸಲ್ಲಿಸಿರ್ತಕ್ಕಂಥದ್ದು. ಪವಿತ್ರ, ಕನಕಪುರ ಆಗಿರ್ಬೋದು, ಹಾಗೆ ನೆಲಮಂಗಲ ಆಗಿರ್ಬೋದು, ಈ ಯಾವ ವಿಚಾರ ಅಂತ ಬಂದಾಗ ಈಗ ವಿರೋಧ ಪಕ್ಷದಲ್ಲಿ ಹೇಳೋದು ಬೇಡ, ಶಿರಾದಲ್ಲೇ ನೇಮಕ ಮಾಡಿ ಅಂತ ಹೇಳಿ. ಬಟ್ ಶಿರಾದಲ್ಲಿ ಅಂತ ಬಂದಾಗ ಒಂದಷ್ಟು ವಿಚಾರಗಳು ಕೂಡ ಚರ್ಚೆಗೆ ಮಾಡ್ತಾರೆ. ಈಗ ನೀವು ಹೇಳಿದ್ರೆ ಅದು ಹೆದ್ದಾರಿ ಆಗಿದೆ, ಸೊ ಅನುಕೂಲ ಆಗುತ್ತೆ ಅಂತ. ಇನ್ನು ಬೇರೆ ಬೇರೆ ವಿಚಾರ, ಈ ನೀರಿನ ವಿಚಾರ ಆಗಿರ್ಬೋದು, ಬೇರೆ ಬೇರೆ ಟ್ರಾನ್ಸ್ಪೋರ್ಟ್ ವಿಚಾರ ಆಗಿರ್ಬೋದು, ಸೊ ಇದೆಲ್ಲ ಬಂದಾಗ ಒಂದಷ್ಟು ಕನ್ಫ್ಯೂಷನ್ಸ್ ಮತ್ತೆ ಕ್ರಿಯೇಟ್ ಆಗಲ್ವಾ ಅಂತ. ಪವಿತ್ರ, ಒಂದ್ ಕಡೆ ಈಗಾಗಲೇ ಅಲ್ಲಿ ಶಿರಾದಲ್ಲಿ ಮಾಡಿದ್ರೆ ಏನೇನು ಅನುಕೂಲ ಆಗಬಹುದು ಅನ್ನುವಂತಹ ನೀತಿ ಕೂಡ ಒಂದು ಪತ್ರದಲ್ಲಿ ಕೂಡ ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಮತ್ತೆ TB ಜಯಚಂದ್ರ ಕೂಡ ಹೇಳಿರ್ತಕ್ಕಂಥದ್ದು. ಈಗಾಗಲೇ ಶಿರಾದಲ್ಲಿ ಮಾಡಿದ್ರೆ ಚೆನ್ನೈ ಮುಂಬೈ ಹೆದ್ದಾರಿ ಕೂಡ ಹಾದು ಹೋಗಿರ್ತಕ್ಕಂಥದ್ದು. ಅಲ್ಲಿ ಕೂಡ ಒಂದಿಷ್ಟು ಅದು ಸಹಕಾರಿ ಆಗ್ಬೋದು. ಮತ್ತೆ HAL ನಂತಹ ರಕ್ಷಣಾ ಸಂಸ್ಥೆ ಕೂಡ ಅಲ್ಲೇ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೂ ಕೂಡ ಒಂದು ಸಹಕಾರಿ ಆಗುತ್ತೆ. ಮತ್ತೆ ಶೀಘ್ರದಲ್ಲೇ ಜಪಾನ್ ಟೌನ್ಶಿಪ್ ಕೂಡ ಆ ಒಂದು ಭಾಗದಲ್ಲಿ ನಿರ್ಮಾಣ ಆಗ್ತಾ ಇದೆ. ಮತ್ತೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕ್ರೀಡಾಂಗಣ ಕೂಡ ಆಗ್ತಾ ಇದೆ. ಮತ್ತೆ ಕೆಲವೊಂದಿಷ್ಟು ಎತ್ತಿನ ಹೊಳೆ, ಭದ್ರಾ ಮೇಲ್ದಂಡೆ, ಹೇಮಾವತಿ ನೀರಾವರಿ ಸೌಲಭ್ಯ ಕೂಡ ಇದೆ. ನೀರಿಗೂ ಕೂಡ ಅಲ್ಲಿ ಯಾವುದೇ ರೀತಿ ತೊಂದರೆ ಇಲ್ಲ. ಹಾಗಾಗಿ ತುಮಕೂರು ಮತ್ತೆ ರಾಯದುರ್ಗ ರೈಲ್ವೆ ಮಾರ್ಗ ಕೂಡ ಇಲ್ಲಿ ಹೋಗಿರ್ತಕ್ಕಂಥದ್ದು. ಮತ್ತೆ ಶಿರಾದಲ್ಲಿ ಏರ್ಪೋರ್ಟ್ ನಿರ್ಮಾಣವಾದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಅರ್ಧದಷ್ಟು ಟ್ರಾಫಿಕ್ ಕೂಡ ಅದನ್ನ ದಟ್ಟಣೆ ಕಡಿಮೆ ಮಾಡ್ಬೋದು ಅನ್ನುವಂಥದ್ದು. ಯಾಕಂತಂದ್ರೆ ಒಂದ್ ಕಡೆ ಈಗ ಸರ್ಕಾರ ಏನಾದ್ರೂ ಕನಕಪುರ ರಸ್ತೆ ಕಡೆ ಏನಾದ್ರೂ ಒಂದು ವಿಮಾನ ನಿಲ್ದಾಣ ಮಾಡುವಂತ ತೀರ್ಮಾನ ಕೈಗೊಂಡಿದ್ರೆ ಒಂದ್ ಕಡೆ ಬೆಂಗಳೂರನ್ನ ಪ್ರಮುಖವಾಗಿರ್ತಕ್ಕಂಥ ಮಧ್ಯ ಭಾಗದಿಂದಲೇ ಹೋಗ್ಬೇಕು. ಹಾಗಾಗಿ ಟ್ರಾಫಿಕ್ ಸಮಸ್ಯೆ ಕೂಡ ಇಲ್ಲಿ ಹೆಚ್ಚಾಗಿ ಉಲ್ಬಣಿಸುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಶಿರಾದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವಾತಾವರಣ ಇಲ್ಲ. ಅಲ್ಲಿ ಶಿರಾದಲ್ಲಿ ಆದ್ರೆ ಬೆಂಗಳೂರಿಗೆ ಯಾವುದೇ ರೀತಿ ವಾಹನ ದಟ್ಟಣೆ ಆಗೋದಿಲ್ಲ. ಈಗ ಟ್ರಾಫಿಕ್ ಸಮಸ್ಯೆಯಿಂದಲೇ ದೇಶದ ಮಟ್ಟದಲ್ಲಿ ಕೂಡ ಬೆಂಗಳೂರು ಹೆಸರುವಾಸಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಟ್ರಾಫಿಕ್ ಸಮಸ್ಯೆಯನ್ನು ಕೂಡ ನೀಗಿಸುವಂತ ನಿಟ್ಟಿನಲ್ಲಿ ಶಿರಾದಲ್ಲಿ ಆದ್ರೆ ಒಳಿತು ಅನ್ನುವಂಥದ್ದು TB ಜಯಚಂದ್ರ ಅವರ ಒತ್ತಾಯ ಮತ್ತೆ ಹಲವು ಶಾಸಕರಿಂದ ಒತ್ತಾಯ ಆಗಿರ್ತಕ್ಕಂಥದ್ದು. ಪವಿತ್ರ, ಧನ್ಯವಾದಗಳು ಬಸವರಾಜ್ ಹೂಗಾರ್ ಮಾಹಿತಿಗಾಗಿ. ಒಟ್ಟಾರೆ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ಜಾಗದ ವಿಚಾರ ಚರ್ಚೆ ಬಹಳಷ್ಟು ಬರ್ತಾ ಇದೆ. ಒಂದಷ್ಟು ಶಾಸಕರು ವಿರೋಧ ವ್ಯಕ್ತಪಡಿಸಿ ಶಿರಾದಲ್ಲಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ.